ಹಿಂದೆ ಕೆಲವು ಸಣ್ಣ ಧಾರಾವಾಹಿಗಳು ಅವೆಲ್ಲ ಮಾಡಿಕೊಂಡು ಎದ್ದೋ ಬಿದ್ದು ಒಂದು ಓಮ್ನಿ ಕಾರ್ ತೊಗೊಂಡ ಅಂದರೆ ನಮ್ಮ ಫ್ಯಾಮಿಲಿಗೆಲ್ಲ ಮುಂದೆ ಮೊದಲು ಕಾರು, ನಮ್ಮನ್ನೆಲ್ಲ ಆ ಕಾರಲ್ಲಿ ಕೂಡಿಸ್ಕೊಂಡು ರೌಂಡ್ ಓಡಿಸ್ತಾ ಇದ್ದ. ಕಾರ್ ತೊಗೊಂಡು ಊರಿಗೆ ಬರ್ತಾಯಿದ್ದ. ನಮಗೆ ಖುಷಿ, ನನ್ನ ತಮ್ಮ ಬಂದ್ಬಿಟ್ಟವನೇ ಕಾರ್ ತಂದವನೇ ಅಂತ. ಆಮೇಲೆ ಓಮಿನಿ ಕಾರ್ ತಗೊಂಡ್ಮೇಲೆ ಅದು ಕೆಂಪು ಬಣ್ಣದಾಗಿತ್ತು, ಅದು ಹೌದು, ರೆಡ್ ಓಮಿನಿ ಆಗಿತ್ತು. ಅದು ನಮ್ಮ ಫ್ಯಾಮಿಲಿಗೆಲ್ಲ ನಾನೇ ಡ್ರೈವರು. ನಮ್ಮ ಚಿಕ್ಕಪ್ಪ ಹೇಳೋರು, ಏಯ್ ಬರೋ ಧರ್ಮಸ್ಥಳಕ್ಕೆ ಹೊಟ್ಟು ಬರೋಣ, ಅವ್ನಿಗೆ ಸರಿಯಾಗಿ ಬರೋಲ್ಲ ಅನ್ನೋರು. ಆದರೆ ಇವನು ನನಗಿನ್ನ ಮುಂದೆ ಡ್ರೈವರ್ ಆಗಿಬಿಟ್ಟಿದ್ದ. ಎಸ್ ಆಗಿತ್ತು, ಸಂತೋಷ ಆಯಿತು. ಅದು ಬಂದಮೇಲೆ ಒಂದು ಬೈ ಒಂದು ಮುಂದೆ ಹೋದರು. ಚೆನ್ನಾಗಿದ್ದಾರೆ. ಈಗ ಕೆಲವು ಕಾರುಗಳೆಲ್ಲ ಇಟ್ಕೊಂಡವ್ರೆ, ಕೆಲವು ಜನನೂ ಇಷ್ಟಪಡ್ತಾರೆ. ಇವಾಗ ನಾವಂತೂ ಹೆಚ್ಚಿಗೆ ಖುಷಿ ಪಡ್ತಾ ಇದ್ದೀವಿ ಸರ್. ಇನ್ನೂ ದೊಡ್ಡ ಮಟ್ಟಕ್ಕೆ ಬೆಳೀಲಿ ಸರ್. ಆಶೀರ್ವಾದ ಯಾವಾಗ ಇರ್ತಾರೆ. ಅವನು ಏನೇ ಮಾಡಿದ್ರು ಅವನ ಜೊತೆಲಿ ನಾನು ಇರ್ತೀನಿ ಸರ್. ಓಕೆ. ಅವ್ರ ತಂದೆ ತಾಯಿದು ಆಶೀರ್ವಾದ ಅಂದರೆ ಅವ್ರ ತಂದೆ ತಾಯಿ ಆಶೀರ್ವಾದ ಅವನಿಗೆ ಇದ್ದೇ ಇದೆ ಸರ್. ತಂದೆ ತಾಯಿ ಇದ್ದಾಗ ತುಂಬ ಪ್ರಯತ್ನ ಮಾಡ್ದ, ತುಂಬ ಸಪೋರ್ಟ್ ಮಾಡ್ದ, ತುಂಬ ಚೆನ್ನಾಗಿ ನೋಡಿಕೊಂಡ. ತಂದೆ ತಾಯಿ ತೀರೋದ ಮೇಲೂ ಕೂಡ ನೋಡಿ, ಯಾರೋ ಕಡಿಮೆ ಜನ ಈ ಥರ ಹೌದು ತಂದೆ ತಾಯಿ ಮುಂದೆ ಹುಟ್ಟದ ಹಬ್ಬ ಆಚರಿಸ್ಕೊಳೋದು. ಅವನಿಗೆ ಹ್ಞೂ ಅಂದರೆ ಒಳ್ಳೆ 5 ಸ್ಟಾರ್ ಹೋಟೆಲಲ್ಲಿ ಕರ್ಕೊಂಡೋಗಿ ಒಳ್ಳೆ ರೆಸಾರ್ಟ್ಗಳಲ್ಲಿ ಹುಟ್ಟುಹಬ್ಬನ ಆಚರಿಸೋವಂಥ ವ್ಯಕ್ತಿಗಳಿದ್ದಾರೆ. ಆದರೆ ಅವನು ಸ್ವಂತ ದುಡಿಮೆಯಲ್ಲಿ ನಮ್ಮ ಹಳ್ಳಿಯಲ್ಲಿ ಅವನ ಕೈಯಲ್ಲಿ ಆದಷ್ಟು ಜನಕ್ಕೆ ಊಟ ಹಾಕಿ ತಂದೆ ತಾಯಿ ಸಮಾಧಿಗಳ ಮುಂದೆ ಹುಟ್ಟುಹಬ್ಬನ ಆಚರಿಸ್ಕೊತಾ ಇದ್ದಾನೆ. ತುಂಬ ಸಂತೋಷ ಇದೆ ಸರ್. ತಮ್ಮ ಸಹಕಾರ ಎಲ್ಲ ಇದ್ದರೆ ಬೆಳಿತಾನೆ. ನಾನು ನನ್ನ ಕೈಯಲ್ಲಾದಷ್ಟು ದಿನ ಅವನ ಜೊತೆಯಲ್ಲೇ ಇರ್ತೀನಿ, ಅವ್ನಿಗೆ ಸಪೋರ್ಟ್ ಮಾಡ್ತೀನಿ. ನನ್ನ ಹೆಚ್ಚಿನ ಸ್ಥಾನ ಕೊಟ್ಟು ನೋಡ್ಕೊತಾ ಇದ್ದಾನೆ. ನನಗೆ ಸಂತೋಷ ಇದೆ ಸರ್. ಓಕೆ. ಈಗ ನೈಟು ಎಷ್ಟು ಜನ ಬರ್ಬೋದು ಅಭಿಮಾನಿಗಳು ಅಂತ ಅಂದ್ಬಿಟ್ಟು ಏನಾದರೂ ಸರ್? ಈಗ ಒಂದು 1000 ಜನ ಈಗ ಬರ್ಬೋದು. ನಾಳೆ ಒಂದು 5000 ಜನ ಬರ್ಬೋದು ಅಂತ ನಮ್ಮೊಂದು ಎಕ್ಸ್ಪೆಕ್ಟೇಷನ್ ಇದೆ ಸರ್. ಈಗ ರಾತ್ರಿಗೆ 12 ಗಂಟೆಗೆ ಪಟಾಕಿ ಅದೆಲ್ಲ ಮಾಡೋಕ್ಕೆ ಒಂದು 1000 ಜನ ಬರ್ಬೋದು ಅಂತ ನಿರೀಕ್ಷೆ ಇದೆ. ನಾವು ಊಟ ವ್ಯವಸ್ಥೆ ಎಲ್ಲ ಮಾಡ್ಕೊಂಡಿದ್ದೀವಿ. ನಾಳೆ ಸರ್ 5000 ಜನ ಬರ್ತಾರೆ ಸರ್. ಊಟದ ವ್ಯವಸ್ಥೆ ಹೇಳೋದ್ರಲ್ಲ, ಈಗ ಏನು ಮಾಡಿದ್ದೀರಾ ಸರ್? ಈಗ ವೆಜ್ಜು ನಾನ್ ವೆಜ್ಜು ಎಲ್ಲ ಇದೆ. ಕೆಲವರು ನಾನ್ ವೆಜ್ ಇಷ್ಟಪಡ್ತಾರೆ, ಕೆಲವರು ವೆಜ್ ಇಷ್ಟಪಡ್ತಾರೆ. ಯಾರಿಗೇನು ಬೇಕೋ ಅದನ್ನು ತಿನ್ಬೋದು. ನಾಳೆ ವೆಜ್ಜು ನಾನ್ ವೆಜ್ಜು 2 ಇದೆ ಸರ್. ಬಂದವ್ರಿಗೆ ಊಟ ವಸತಿ ವ್ಯವಸ್ಥೆ ಮಾಡಿದ್ದೀವಿ. ಬಂದವ್ರು ಯಾರು ಹಸ್ಕೊಂಡು ಹೋಗ್ಬಾರ್ದು, ಬೇಜಾರು ಮಾಡ್ಕೊಂಡು ಹೋಗ್ಬಾರ್ದು. ಇನ್ನೊಂದು, ಆ ವ್ಯಕ್ತಿ ಈಗ ನನ್ನ ತಮ್ಮನಲ್ಲ, ಕರ್ನಾಟಕಕ್ಕೆ ತಮ್ಮ. ಎಲ್ಲರಿಗೂ ಬೇಕಾದಂಥ ವ್ಯಕ್ತಿ, ಎಲ್ಲರೂ ಇಷ್ಟಪಡ್ತಾರೆ, ಎಲ್ಲರಿಗೂ ತಲುಪಕ್ಕೆ ಅವನಿಗೆ ಆಸೆ ಇದೆ. ಎಲ್ಲರಿಗೂ ಮನಸ್ಸಲ್ಲಿ ತಲುಪೋಕ್ಕೆ ಮತ್ತು ಎಲ್ಲರ ಹತ್ರ ಹೋಗೋಕ್ಕೆ ಇಷ್ಟಪಡ್ತಾನೆ. ಆದರೆ ಕೆಲವು ಸಮಯ ಆಗಲ್ಲ, ಸಮಯ ಸಂದರ್ಭ. ದಯವಿಟ್ಟು ಯಾರು ಬಂದವರು ಬೇಜಾರು ಮಾಡ್ಕೊಂಡು ಹೋಗ್ಬಾರ್ದು. ಎಲ್ಲರಿಗೂ ಒಂದಲ್ಲ ಒಂದು ರೀತಿ ತಲುಪ್ತಾನೆ. ಓಕೆ. ಕೆಲವು ಎಲ್ಲ ನೆನ್ನೆ ಜೈಲಿಗೆ ಹೋಗಿ ಅಲ್ಲೆಲ್ಲ ಕೆಲವ್ರನ್ನೆಲ್ಲ ರಿಲೀಫ್ ಮಾಡಿಸ್ಕೊಂಡ್ ಬಂದಿರೋದು ನಮಗೆ ತುಂಬಾ ಸಂತೋಷ ಆಯಿತು. ಇಡೀ ದೇಶ ತುಂಬಾ ಸಂತೋಷ ಆಯಿತು. ಕೆಲವು ದಿನಗಳ ಹಿಂದೆ ಹ್ಯಾಂಡಿಕ್ರಾಫ್ಟ್ಗೆ ಆಟೋಗಳು ಕೊಟ್ಟು ಅವ್ರ ಜೀವನ ಕಟ್ಕೊಳಕ್ಕೆ ಸಹಾಯ ಮಾಡಿದ್ದಾನೆ. ನಮಗೂ ನನಗೆ ತಂದೆ ಸ್ಥಾನ ಕೊಟ್ಟಿದ್ದಾನೆ. ನನಗೆ ತುಂಬ ಹೆಮ್ಮೆ ಇದೆ. ನನಗೆ ಮನಸ್ಸು ತುಂಬಿ ಬರ್ತಾ ಇದೆ. ಈಗ ತುಂಬ ಸಂತೋಷ ಇದ್ದಂತೆ ಸರ್. ಓಕೆ, ಆಯ್ತು.